ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಮಿಯಾಸಿಸ್ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನ ನಾವು ರೆಡಕ್ಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಮಿಯಾಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಟೈಪ್ ಆಫ್ ಸೆಲ್ ಡಿವಿಷನ್. ಎಲ್ಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ? ಇಟ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ಸ್. ಓಕೆ, ವೇರ್ ಇಟ್ ರೆಡ್ಯೂಸಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಗ್ಯಾಮೆಟ್ಸ್. ಓಕೆ, and the key features of meiosis banbittu, meiosis involves two sequential cycles of nuclear and cell division called meiosis 1 and meiosis 2. ಅಂದ್ರೇನು? ಇದು ಎರಡು ಸೀಕ್ವೆನ್ಷಿಯಲ್ ಸೈಕಲ್ಸ್ ಅನ್ನ ಒಳಗೊಂಡಿರುತ್ತೆ. ದಟ್ ಇಸ್ ನ್ಯೂಕ್ಲಿಯರ್ ಮತ್ತೆ ಸೆಲ್ ಡಿವಿಷನ್ ಅನ್ನ ಒಳಗೊಂಡಂತೆ. ದಟ್ ಇಸ್ ಮಿಯಾಸಿಸ್ 1 ಅಂಡ್ ಮಿಯಾಸಿಸ್ 2 ಅಂತ ಹೇಳ್ತೀವಿ. ಬಟ್ ಓನ್ಲಿ ಎ ಸಿಂಗಲ್ ಸೈಕಲ್ ಆಫ್ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಈಗ ಮಿಯಾಸಿಸ್ 1 ಏನಿರುತ್ತೆ, ಇಟ್ ಇಸ್ ಇನಿಷಿಯೇಟೆಡ್ ಆಫ್ಟರ್ ದ ಪೇರೆಂಟಲ್ ಕ್ರೋಮೋಸೋಮ್ಸ್ ಹ್ಯಾವ್ ರೆಪ್ಲಿಕೇಟೆಡ್ ಟು ಪ್ರೊಡ್ಯೂಸ್ ಐಡೆಂಟಿಕಲ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಟ್ ದ S phase. Meiosis involves pair of homologous chromosomes and recombination between non-sister chromatids of homologous chromosomes. You know, 4 haploid cells are formed at the end of meiosis second. So, ಎಷ್ಟು haploid cells formation ಆಗುತ್ತೆ at the end of meiosis second ಅಂತ ಹೇಳಿದ್ರೆ that is 4 haploid cells. So, ಇಲ್ಲಿ ನಾವು meiosis ಅಂದ್ರೆ reductional division ಅಲ್ಲಿ meiosis 1 ಮತ್ತೆ meiosis 2 ಅಂತ ಹೇಳಿ ನಾವು ನೋಡ್ತೀವಿ. P-mat ಏನಿದೆ that is P1 P1M1 A1 and telophase 1, P2 M2 A2 T2. ಓಕೆ, P-mat ಅಂತ ನೆನ್ಪಿಟ್ಕೊಳ್ಳಿ. ಮಿಯಾಸಿಸ್ 1 ಅಲ್ಲಿ ಮತ್ತೆ ಮಿಯಾಸಿಸ್ ಸೆಕೆಂಡ್ ಅಲ್ಲೂ ಕೂಡ ಮೈಟೋಸಿಸ್ ಅಲ್ಲಿ ಹೇಗೆ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಬರುತ್ತೆ, ಅಲ್ಲಿ ಪ್ಲಸ್ ಏನ್ ಬರುತ್ತೆ ದಟ್ ಇಸ್ ಸೈಟೋಕೈನೆಸಿಸ್ ನೋಡ್ತೀವಿ. ಬಟ್ ಇಲ್ಲಿ ಸೈಟೋಕೈನೆಸಿಸ್ ಇರೋದಿಲ್ಲ. ಪ್ರೋಫೇಸ್ 1, ಪ್ರೋಫೇಸ್ 2, ಮೆಟಾಫೇಸ್ 1, ಮೆಟಾಫೇಸ್ 2, ಅನಾಫೇಸ್ 1, ಅನಾಫೇಸ್ 2, ಟೀಲೋಫೇಸ್ 1, ಟೀಲೋಫೇಸ್ 2. ಸೊ ಅವನ್ನ ಫಸ್ಟ್ ಮಿಯಾಸಿಸ್ ಫಸ್ಟ್ ಅನ್ನ ನಾವು ನೋಡ್ತೀವಿ. ಮೈಟೋಟಿಕ್ ಇವೆಂಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ ದ ಫಾಲೋಯಿಂಗ್ ಫೇಸಸ್. ಮಿಯಾಸಿಸ್ 1 ಬಂದ್ಬಿಟ್ಟು ಪ್ರೊಫೇಸ್ 1 ಅಂತ ಹೇಳಿ ನಾವು ಡಿವೈಡ್ ಮಾಡ್ತೀವಿ ಅಲ್ವಾ, ಡಿವೈಡ್ ಆಗುತ್ತೆ. ಸೊ ಪ್ರೊಫೇಸ್ 1 ಅಲ್ಲಿ ನಾವು ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೈಟಿನ್, ಡಿಪ್ಲೋಟಿನ್ ಮತ್ತೆ ಡಯಾಕೈನೆಸಿಸ್ ಅಂತ ಹೇಳಿ 1 2 3 4 5 ಸಬ್ ಫೇಸಸ್ ಅನ್ನ ನಾವು ನೋಡ್ತೀವಿ. ಲೆಪ್ಟೋಟಿನ್ ಅಂದ್ರೆ ಏನು? ಇದನ್ನ ಒಂದೊಂದೇ ಸಪರೇಟ್ ಆಗಿ ಕೂಡ ಕೇಳ್ತಾರೆ ನೋಡಿ. ದ ಕಾಂಪ್ಯಾಕ್ಟೇಷನ್ ಅಥವಾ ದ ಕಂಪ್ಯಾಕ್ಷನ್ ಆಫ್ ಕ್ರೋಮೋಸೋಮ್ಸ್ ಕಂಟಿನ್ಯೂಸ್ ಥ್ರೂಔಟ್ ಲೆಪ್ಟೋಟಿನ್. ಓಕೆ, ಇನ್ನು ಝೈಗೋಟಿನ್ ಅಂತ ಹೇಳಿದ್ರೆ ಕ್ರೋಮೋಸೋಮ್ಸ್ ಸ್ಟಾರ್ಟ್ ಪೇರಿಂಗ್ in between homologous chromosomes and formation of synaptonymal complex. The complex formed by a pair of synapsed homologous chromosomes is called bivalent ಅಥವಾ tetrad ಅಂತ ಹೇಳ್ತೀವಿ. ಇನ್ನು ಪ್ಯಾಕೈಟಿನ್ ಅಂದ್ರೆ ಅಪಿಯರೆನ್ಸ್ ಆಫ್ ರೀಕಾಂಬಿನೇಷನ್ ನೋಡ್ಯೂಲ್ ಸೈಡ್ಸ್ ಅಟ್ ವಿಚ್ ಕ್ರಾಸಿಂಗ್ ಓವರ್ ಅಕರ್ಸ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ದ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಇನ್ನು ಕ್ರಾಸಿಂಗ್ ಓವರ್ ಲೀಡ್ಸ್ ಟು ರೀಕಾಂಬಿನೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಆನ್ ದ 2 chromosomes. ಅದರಲ್ಲಿ ಪ್ಯಾಕೈಟಿನ್ ಅಲ್ಲಿ. ಡಿಪ್ಲೋಟಿನ್ ಅಲ್ಲಿ ಡಿಸಲ್ಯೂಷನ್ ಆಫ್ ದ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ದಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆಫ್ ದಿ ಬೈವ್ಯಾಲೆಂಟ್ ಏನಿರುತ್ತೆ ದಟ್ ಸೆಪರೇಟ್ಸ್ ಫ್ರಮ್ ಈಚ್ ಅದರ್ ಎಕ್ಸೆಪ್ಟ್ ಅಟ್ ದ ಸೈಡ್ಸ್ ಆಫ್ ಕ್ರಾಸ್ ಓವರ್ಸ್. ಅದನ್ನ ಕಯಾಸ್ಮೇಟಾ ಅಂತ ಹೇಳ್ತೀವಿ. ಇನ್ನು ಡಯಾಕೈನಸಿಸ್ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮೇಟಾ ಅಂತ ಹೇಳ್ತೀವಿ. ಅಂದ್ರೆ ಏನು? ಇಲ್ಲಿ ನ್ಯೂಕ್ಲಿಯೋಲಸ್ ಡಿಸ್ಅಪಿಯರ್ ಆಗುತ್ತೆ ಮತ್ತೆ ನ್ಯೂಕ್ಲಿಯರ್ ಎನ್ವಲಪ್ ಕೂಡ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಇನ್ನು ಮೆಟಾಫೇಸ್ 1 ಇದರಲ್ಲಿ ಏನಾಗುತ್ತೆ? ದ ಬೈವ್ಯಾಲೆಂಟ್ ಕ್ರೋಮೋಸೋಮ್ಸ್ ಅಲೈನ್ ಆನ್ ದಿ ಇಕ್ವಿಟೋರಿಯಲ್ ಪ್ಲೇಟ್, ದ ಮೈಕ್ರೋಟ್ಯೂಬ್ಯೂಲ್ಸ್ ಫ್ರಮ್ ದ ಅಪೋಸಿಟ್ ಪೋಲ್ಸ್ ಆಫ್ ದ ಸ್ಪಿಂಡಲ್ ಅಟ್ಯಾಚ್ ಟು ದ ಕೈನೆಟೋಕೋರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಇನ್ನು ಅನಾಫೇಸ್ ಅಲ್ಲಿ ಏನಾಗುತ್ತೆ? ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಸೆಪರೇಟ್ ಆಗುತ್ತೆ. ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಏನಿರುತ್ತೆ ದಟ್ ರಿಮೈನ್ ಅಸೋಸಿಯೇಟೆಡ್ ಅಟ್ ದೇರ್ ಸೆಂಟ್ರೋಮಿಯರ್ಸ್. ಇನ್ನು ಟೀಲೋಫೇಸ್ ಅಲ್ಲಿ ಏನಾಗುತ್ತೆ? ದ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯೋಲಸ್ ರೀಅಪಿಯರ್ ಆಗುತ್ತೆ, ಸೈಟೋಕೈನೆಸಿಸ್ ಫಾಲೋ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಡಯಾಡ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ ಟೀಲೋಫೇಸ್ 1 ಸ್ಟೇಜ್ ಅನ್ನ. ಇನ್ನು ಮಿಯಾಸಿಸ್ 2 ದಟ್ ಇಸ್ P-mat. ಓಕೆ, ಇಲ್ಲೂ ಕೂಡ ಸೈಟೋಕೈನೆಸಿಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಪ್ರೊಫೇಸ್ 2 ನಲ್ಲಿ ಏನಾಗುತ್ತೆ ಅಂದ್ರೆ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ಸ್ ಬೈ ದ ಎಂಡ್ ಆಫ್ ಪ್ರೊಫೇಸ್ ಸೆಕೆಂಡ್. ಕ್ರೋಮೋಸೋಮ್ಸ್ ಅಗೇನ್ ಬಿಕಮ್ ಕಾಂಪ್ಯಾಕ್ಟ್. ಇನ್ನು ಮೆಟಾಫೇಸ್ 2 ನಲ್ಲಿ ಏನಾಗುತ್ತೆ? ಕ್ರೋಮೋಸೋಮ್ ಅಲೈನ್ ಅಟ್ ದ ಇಕ್ವೇಟರ್ ಅಂಡ್ ದ ಮೈಕ್ರೋಟ್ಯೂಬ್ಯೂಲ್ಸ್ ಫ್ರಮ್ ಅಪೋಸಿಟ್ ಪೋಲ್ಸ್ ಆಫ್ ದಿ ಸ್ಪಿಂಡಲ್ ಗೆಟ್ ಅಟ್ಯಾಚ್ಡ್ ಟು ದ ಕೈನೆಟೋಕೋರ್ಸ್ ಆಫ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಅನಾಫೇಸ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ? ಸ್ಪ್ಲಿಟಿಂಗ್ ಆಫ್ ದಿ ಸೆಂಟ್ರೋಮಿಯರ್ ಆಫ್ ಈಚ್ ಕ್ರೋಮೋಸೋಮ್ ವಿಚ್ ವಾಸ್ ಹೋಲ್ಡಿಂಗ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಟುಗೆದರ್ ಅಲೋಯಿಂಗ್ ದೆಮ್ ಟು ಮೂವ್ ಟುವರ್ಡ್ ಅಪೋಸಿಟ್ ಪೋಲ್ಸ್ ಆಫ್ ದ ಸೆಲ್ ಬೈ ಶಾರ್ಟನಿಂಗ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಅಟ್ಯಾಚ್ಡ್ ಟು ಕೈನೆಟೋಕೋರ್ಸ್. ಇನ್ನು ಟೀಲೋಫೇಸ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ? 2 groups of chromosomes once again get enclosed by nuclear envelope. ಇನ್ನು ಸೈಟೋಕೈನೆಸಿಸ್ ಏನಾಗುತ್ತೆ? ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಟೆಟ್ರಾಡ್ ಆಫ್ ಸೆಲ್ಸ್. ಅವಾಗಲೇ ಹೇಳಿದ್ವಿ ದಟ್ ಇಸ್ 4 haploid daughter cells ಫಾರ್ಮೇಶನ್ ಆಗುತ್ತೆ. ಇನ್ನು ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ ಬಂದು ಕನ್ಸರ್ವೇಷನ್ ಆಫ್ ಸ್ಪೆಸಿಫಿಕ್ ಕ್ರೋಮೋಸೋಮ್ ನಂಬರ್ ಆಫ್ ಈಚ್ ಸ್ಪೀಶೀಸ್. ಅಂದ್ರೆ ಪೇರೆಂಟ್ ಮತ್ತೆ ಪ್ರೋಜೆನಿ ಎರಡರದ್ದು ಕ್ರೋಮೋಸೋಮ್ ನಂಬರ್ ಏನಿರುತ್ತೆ ಸ್ಪೆಸಿಫಿಕ್ ಕ್ರೋಮೋಸೋಮ್ ದಟ್ ರಿಮೈನ್ಸ್ ಸೇಮ್. ಆಮೇಲೆ ಇಟ್ ಆಲ್ಸೋ
increases the genetic variability in the population. It also increases the genetic variability in the population. Important questions anna nodta hogana. Why does meiosis have a role in evolution and not mitosis? Meiosis undergo recombination and crossing over to produce gametes. So this gives rise to a new combination of genetic material and creates diversity. What is quiescent phase in cell cycle? During which phase of cell cycle this event occur? Some dividing cells at the end of mitotic phase exist the cell cycle and enter into a vegetative inactive stage, ಅದನ್ನ quiescent phase ಅಂತ ಹೇಳ್ತೀವಿ. This occurs during G1 phase of cell cycle. Mention the significance of S phase of cell cycle. In this phase, synthesis ಅಥವಾ replication of DNA ಆಗುತ್ತೆ. Genetic material of a cell ಏನಾಗುತ್ತೆ? Genetic material ಅದು double ಆಗುತ್ತೆ before it enters mitosis or meiosis, allowing there to be enough DNA to be split into daughter cells. How do plants and animals continue to grow all their lives? Plants ಮತ್ತೆ animals ಏನಿರುತ್ತೆ grow by cell division. ಎಲ್ಲ cells ಕೂಡ usually involved in non-reproductive functions multiply by mitosis. Can you tell the name and location of tissues having cells that divide all their life in higher plants? That is meristematic tissues in the tissue having cells that have the ability to divide all their life in higher plants. Give one example of animal in which haploid cell divides by mitosis ಅಂತ ಹೇಳಿದ್ರೆ that is male honeybees. Male honeybees ಏನಿದೆ ಇಲ್ಲಿ haploid cell divides by mitosis. At which stage of cell division condensation of chromosome occurs ಅಂತ ಹೇಳಿದ್ರೆ that is prophase. At which stage of cell division condensation of chromosome occurs ಅಂತ ಹೇಳಿದ್ರೆ that is condensation of chromosome occurs at prophase stage. Why is mitosis equational division ಅಂತ ಹೇಳಿದ್ರೆ mitosis is an equational division ಯಾಕೆಂದ್ರೆ daughter cells ಏನಿರುತ್ತೆ that get the same number of chromosomes from the parent. Okay, daughter cell ಏನಿರುತ್ತೆ that get the same number of chromosomes from the parent. What is the importance of kinetochore ಅಂತ ಹೇಳಿದ್ರೆ it mediates direct attachments between microtubules and centromeres of chromosome. Okay, ಇದು kinetochore ನ importance. How many mitotic divisions will be required to produce 128 daughter cells from a single cell? How many mitotic divisions will be required? ಅಂದ್ರೆ ಎಷ್ಟು mitotic divisions ಬೇಕಾಗುತ್ತೆ to produce 128 daughter cells from a single cell ಅಂತ ಕೇಳಿದ್ದಾರೆ. So ಎಷ್ಟಾಗುತ್ತೆ? That is 7. Short answer type question. So write one difference between cytokinesis and karyokinesis. Karyokinesis is division of nucleus, cytokinesis division of cytoplasm. Two characteristics features of prophase of mitosis anta kelidare. Initiation of condensation of chromosome takes place ಆಗುತ್ತೆ. ಆಮೇಲೆ centrosome begins to move towards opposite poles of the cell. Significance of mitosis ಬಂದು production of diploid daughter cells with identical genetic complement. ಆಮೇಲೆ growth of multicellular organisms is due to mitosis. Which of these events is not a part of karyokinesis? Metaphase, prophase, interphase, anaphase. In which phase? Ili interphase enideyalla, this is not the event of karyokinesis. In which phase do the centrosomes start moving to the opposite poles of the cell? That is prophase. Define esters, mention their role in cell cycle. Esters andre ivu microtubules inda agirutte. Cytoskeletal proteins of the cell anta kuda ಹೇಳ್ತೀವಿ. ಅಂದ್ರೆ ಮೇಡ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಮತ್ತೆ ಸೈಟೋಸ್ಕೆಲಿಟಲ್ ಪ್ರೋಟೀನ್ಸ್ ಇದರಿಂದ ಆಗಿರುತ್ತೆ. Esters radiate from centrosomes on the opposite poles of the cells during cell division. In which phase does the nuclear envelope disappear during equational stage anta ide. Nuclear envelope starts disintegrating in the prophase phase of M phase. However, it is completely disintegrated in the metaphase stage. How do you understand by homologous chromosomes anta andre chromosome pairs containing a maternal and paternal chromatic. Okay, maternal ಮತ್ತೆ paternal chromatids ಅನ್ನು ಒಳಗೊಂಡಿರುತ್ತೆ that are similar in length, gene position and are joined at the centromere. ಅದನ್ನೇ homologous chromosomes ಅಂತ ಹೇಳ್ತೀವಿ. Which phase of mitosis involves the separation of chromatids ಅಂತ ಹೇಳಿದ್ರೆ separation of chromatids ನಡೆಯೋದು anaphase ಅಲ್ಲಿ. Which phase of mitosis is associated with chromosomes aligned at the center of the cell and centromere divide ಅಂತ ಕೇಳಿದರೆ that is at metaphase stage.
Why is meiosis necessary in sexually reproducing organisms? Because it maintains the number of chromosomes constant in generation, as meiosis is reductional division. Distinguish between anaphase of mitosis and anaphase of meiosis 1. Anaphase of mitosis ಬಂದು centromeres divide into two. ಆಮೇಲೆ chromatids separate ಆಗುತ್ತೆ, move towards the opposite direction. Separate chromatids are identical. Okay. Anaphase of meiosis 1 ಅಲ್ಲಿ ಏನಾಗುತ್ತೆ, centromeres do not separate. Okay. ಆಮೇಲೆ half number of chromosomes move towards the opposite poles. ಆಮೇಲೆ ಇಲ್ಲಿ ಏನಾಗುತ್ತೆ, separate chromatids are identical. ಇಲ್ಲಿ separated chromosomes are homologous ಆಗಿರುತ್ತೆ anaphase of meiosis 1 ಅಲ್ಲಿ. Okay. Explain various steps of prophase 1 and prophase 1 of meiosis 1. Okay. ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೈಟಿನ್, ಡಿಪ್ಲೋಟಿನ್ ಮತ್ತೆ ಡಯಾಕೈನೆಸಿಸ್ ಅಂತ ನೋಡಿದ್ವಿ. ಲೆಪ್ಟೋಟಿನ್ ಬಂದು ಕಾಂಪ್ಯಾಕ್ಷನ್ ಆಫ್ ಕ್ರೋಮೋಸೋಮ್ಸ್ ಕಂಟಿನ್ಯೂಸ್ ಥ್ರೂಔಟ್ ಲೆಪ್ಟೋಟಿನ್. ಆಮೇಲೆ ಕ್ರೋಮೋಸೋಮ್ಸ್ ಸ್ಟಾರ್ಟ್ pairing in between homologous chromosomes and formation of synaptonymal complex. The complex formed by a pair of synapsed homologous chromosomes is called bivalent or a tetrad ಅಂತ ಹೇಳ್ತೀವಿ. ಇನ್ನು ಪ್ಯಾಕೈಟಿನ್ ಬಂದ್ಬಿಟ್ಟು the appearance of recombination nodals ಅಂತ ಹೇಳ್ತೀವಿ, sites at which crossing over occurs between non-sister chromatids of the homologous chromosomes. ಇನ್ನು ಕ್ರಾಸಿಂಗ್ ಓವರ್ ಲೀಡ್ಸ್ ಟು ರಿಕಾಂಬಿನೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಆನ್ ದ ಟೂ ಕ್ರೋಮೋಸೋಮ್ಸ್. ಆಮೇಲೆ ಡಿಪ್ಲೋಟೇನ್ ಬಂದ್ಬಿಟ್ಟು ಡಿಸೊಲ್ಯೂಷನ್ ಆಫ್ ದ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ದ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆಫ್ ದ bivalent separates from each other except at the sites of crossovers. Diakinesis. Terminalization of chiasmata occurs, nucleolus disappears and the nuclear envelope also breaks down. Give a brief account on difference between mitosis and meiosis. Mitosis ಏನಿದೆ ಇದು 1 division, meiosis ಏನಿದೆ ಅದು 2 division. Number of chromosomes ಇಲ್ಲಿ ಸೇಮ್ ಇರುತ್ತೆ, number of chromosomes ಏನಿರುತ್ತೆ ಅದು half ಆಗುತ್ತೆ. Homologous chromosomes line up separately on the metaphase plate. Homologous chromosomes line up in pairs at the metaphase plate. Homologous chromosomes do not pair up here. Homologous chromosomes pair up to form bivalent. ಇನ್ನು chiasmata do not form and crossing over never occurs. Chiasmata form ಆಗುತ್ತೆ, crossing over occur ಆಗುತ್ತೆ meiosis ಅಲ್ಲಿ. Daughter cells are genetically identical. Daughter cells are genetically different from parent cell. ಆಮೇಲೆ 2 daughter cells are formed, 4 daughter cells are formed. ಇನ್ನು describe various phases of cell cycle. Give graphical representation of various phases of cell cycle ಅಂತ ಕೊಟ್ಟಿದ್ದಾರೆ. G1 phase. Various phases of cell cycle ಅಂತ ನೋಡಿದಾಗ G1 phase. It corresponds to the interval between mitosis and initiation of DNA replication. During G1 phase, the cell is metabolically active and continuously grows. Okay. ಇನ್ನು ಎಸ್ ಫೇಸ್ ಅದನ್ನ ಸಿಂಥಸಿಸ್ ಫೇಸ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ DNA ಸಿಂಥಸಿಸ್ ಮತ್ತೆ ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ನಂಬರ್ ಆಫ್ DNA ಡಬಲ್ ಆಗುತ್ತೆ, ಬಟ್ ನಂಬರ್ ಆಫ್ ಕ್ರೋಮೋಸೋಮ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಇನ್ನು G2 ನಲ್ಲಿ ಏನಾಗುತ್ತೆ, ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್ ಇನ್ ಪ್ರಿಪರೇಷನ್ ಫಾರ್ mitosis while cell growth continues. ಇನ್ನು GO phase ಅಲ್ಲಿ ಏನಾಗುತ್ತೆ, some cells exit G1 and enter a quiescent stage called GO stage ಅಥವಾ GO phase where the cell remains metabolically active without proliferation. ಇನ್ನು graphical representation of various phases of cell cycle ಅಂತ ಹೇಳಿದಾರಲ್ವಾ, ಇಲ್ಲಿ ನೋಡಿ ಇದು G1 phase, ಇದು synthesis phase and this is G2 phase, ಇದು GO phase. ಓಕೆ, ಇದು ಏನು ಸೈಟೋಕೈನೆಸಿಸ್ ಜೊತೆಗೆ ಪಿಮ್ಯಾಟ್, ಇದು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀರೋಫೇಸ್ ಮತ್ತೆ ಸೈಟೋಕೈನೆಸಿಸ್. ಇದನ್ನ ಎಂ ಫೇಸ್ ಅಂತ ಹೇಳಿ ಡಿನೋಟ್ ಮಾಡ್ತಾರೆ. ಓಕೆ, G2 ಫೇಸ್ ಅಂದ್ರೆ ಏನು, ಇಲ್ಲಿ ಈ ಫೇಸ್ ಅಲ್ಲಿ ಪ್ರೋಟೀನ್ಸ್ ಎಲ್ಲ ಸಿಂಥಸೈಸ್ಡ್ ಆಗುತ್ತೆ. ಯಾದಕ್ಕೆ ಅಂದ್ರೆ ಇನ್ ಪ್ರಿಪರೇಷನ್ ಫಾರ್ ಮೈಟೋಸಿಸ್. ಓಕೆ, ವೈಲ್ ಸೆಲ್ ಗ್ರೋತ್ ಕಂಟಿನ್ಯೂಸ್. ಇನ್ನು ಈ GO ಫೇಸ್ ಏನಿದೆಯಲ್ಲ, ಈ GO ಫೇಸ್ ಅಲ್ಲಿ ಕೆಲವೊಂದು ಸೆಲ್ಸ್ G1 ಅನ್ನ ಎಕ್ಸಿಟ್ ಆಗಿ, ಓಕೆ, G1 ಇಂದ ಎಕ್ಸಿಟ್ ಆಗಿ ಒಂದು ಕ್ವೆಸೆಂಟ್ ಸ್ಟೇಜ್ ಅನ್ನ ತಲುಪ್ತವೆ. ದಟ್ ಇಸ್ ಸೆಡ್ ಟು ಬಿ GO ಫೇಸ್. ಅಲ್ಲಿ ಸೆಲ್ ರಿಮೈನ್ ಮೆಟಾಬಾಲಿಕಲಿ ಆಕ್ಟಿವ್ ವಿತೌಟ್ ಪ್ರಾಲಿಫರೇಷನ್. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಸೆಲ್ ಡಿವಿಷನ್ ಬಗ್ಗೆ ಆಗಿತ್ತು. ಓಕೆ, ಇದು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಬಗ್ಗೆ. ಓಕೆ, these are all very important for exam. Okay.
ಥ್ಯಾಂಕ್ ಯು ಫಾರ್ ವಾಚಿಂಗ್.